ಇಂದು ಮಹತ್ವದ ತುರ್ತು ಸಚಿವ ಸಂಪುಟ ಸಭೆ ಸಿಎಂ ನೇತೃತ್ವದಲ್ಲಿ ನಡೆಯಲಿದೆ. ಬರಗಾಲದ ಬಗ್ಗೆ ಚರ್ಚೆ. ನಾಳೆ ಅಥವಾ ನಾಡಿದ್ದು ಮತ್ತೆ ದೆಹಲಿಗೆ ಹಾರಲಿರುವಂತಹ ಸಿಎಂ. ಬೆಳಗಾವಿಗೆ 2 ಸಚಿವ ಸ್ಥಾನ ಕೇಳಿದ ಜಾರಕಿಹೊಳಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಟೇಕ್ ಆಫ್ ಆಗ್ತಾ ಇದ್ದಂತೆ ಆಡಳಿತ ಯಂತ್ರಕ್ಕೆ ಸಾಕಷ್ಟು ವೇಗ ಸಿಕ್ಕಿತ್ತು. ಇರೋ 13 ಸಚಿವರ ಜೊತೆ ಡಿಕೆ ಸರ್ಕಾರ ನಡೆಸ್ತಾ ಇದ್ದಾರೆ. ಆದರೆ ಇದರ ನಡುವೆ ಬರ ರಾಜ್ಯವನ್ನ ಕಂಗೆಡಿಸಿದೆ. ಹೀಗಾಗಿ ಇವತ್ತು ಸಿಎಂ ಡಿಕೆ ಶಿವಕುಮಾರ್ ತುರ್ತು ಸಂಪುಟ ಸಭೆ ಕರೆದಿದ್ದಾರೆ. ಗುರುವಾರ ಸಚಿವ ಸಂಪುಟ ಸಭೆ ಮಾಡಬೇಕಾಗಿತ್ತು. ದೆಹಲಿಗೆ ಹೋಗಿದ್ರಿಂದ ಕ್ಯಾಬಿನೆಟ್ ಸಭೆ ಮಾಡಿರಲಿಲ್ಲ. ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು. Hotel Management with AI. Join IIHM, International Institute of Hotel Management. ಆಗಿದೆ ಅಂತ ಹೇಳಿದ್ರು. ದೆಹಲಿಯಿಂದ ಮೊನ್ನೆ ರಾತ್ರಿ ಮರಳಿದ್ದ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಕ್ಯಾಬಿನೆಟ್ ವಿಸ್ತರಣೆ ಕುರಿತು ಚರ್ಚೆ ನಡೆಸಿದ್ರು. ಬೆಳಿಗ್ಗೆನೇ ಸದಾಶಿವನಗರದ ಖರ್ಗೆ ನಿವಾಸಕ್ಕೆ ಡಿಕೆ ಆಗಮಿಸಿದ್ರು. ಆದರೆ ಖರ್ಗೆ ಅವರು ದೆಹಲಿಗೆ ಹೊರಡಬೇಕಾಗಿರೋದ್ರಿಂದ ಏರ್ಪೋರ್ಟ್ ದಾರಿಯಲ್ಲೇ ಡಿಕೆ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮೂಲಗಳ ಪ್ರಕಾರ ಸೋಮವಾರ ಅಥವಾ ಮಂಗಳವಾರ ಸಿಎಂ ಮತ್ತೆ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಇದೇ ವೇಳೆ 2ನೇ ಪಟ್ಟಿ ಕನ್ಫರ್ಮ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಚಿವ ಸಂಪುಟ ಪುನಾರಚನೆ ವಿಷಯಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮದೇ ಅಭಿಪ್ರಾಯ ಇಟ್ಟಿದ್ದಾರೆ. ಹೊಸಬರಿಗೆ ಸಚಿವ ಸ್ಥಾನ ಕೊಡುವ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದರೆ ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ ಕೇಳಿದ್ದೇವೆ, 2 ಕೊಟ್ಟರೆ ಓಕೆ ಅಂದಿದ್ದಾರೆ. ಡಿಸಿಎಂ ಪರಮೇಶ್ವರ್ ಸಹ ಕ್ಯಾಬಿನೆಟ್ ವಿಸ್ತರಣೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂದಿದ್ದಾರೆ. ಎಷ್ಟು ಕೊಡ್ತಾರೆ ಕೊಟ್ಟೆ, ಒಂದಂತಿ ಕೊಡ್ಲೇಬೇಕ್ರಕ್ಕ, ಅದು ಕಂಪಲ್ಸರಿ. 2ನೇದು ಕುಡಿದು ಬಿಡೋದು ಅದು ಹೈಕಮಾಂಡ್ ಬಿಟ್ಟಂತ ವಿಚಾರ. ನೋಡೋಣ ಏನು ಮಾಡ್ತಾರೆ. ನೋಡಿ, ಒಂದು ಕಡೆ ನಿಮ್ಮ ಎಕ್ಸ್ಪೆನ್ಷನ್ ಆಗಲಿಲ್ಲ ಅಂದರೆ ಏನ್ರಿ ಬರೀ 15 ಜನ ಮಂತ್ರಿ ಇಟ್ಕೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ. ಇನ್ನೊಂದು ಕಡೆ ಈಗ ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂದರೆ ಬರ ಇದೆ, ನೀವು ಎಕ್ಸ್ಪೆನ್ಷನ್ ಮಾಡ್ತೀರಿ ಅಂತೀರಿ. ನೋಡಿ, ನಮಗೆ ಜವಾಬ್ದಾರಿ ಇದೆ. ಯಾರಿಗೆ ಸಚಿವ ಸ್ಥಾನ ಕೊಟ್ರೆ ಒಳ್ಳೆಯದು, ಲಾಭ ಲೆಕ್ಕಾಚಾರದ ಬಗ್ಗೆ ನಾವು ಹೇಳಿದ್ದೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ರೆ, ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅಂದ್ರು. ಹೇಳಿದೀವಿ, ಇವ್ರು ಕೊಟ್ಟರೆ ಏನಾಗ್ತದೆ, ಇವ್ರು ಕೊಟ್ಟರೆ ಏನಾಗ್ತದೆ ಅದನ್ನು ಹೇಳಿದೀವಿ. ಅಂತಿಮವಾಗಿ ಮಾಡೋದು ಬಿಟ್ಟದ್ದು ಅವರಿಗೆ. ಯಾರು ಕೊಟ್ಟರೆ ಲಾಭ ಆಗ್ತದೆ ಪಕ್ಷಕ್ಕೆ ಅನ್ನೋದು ಓವರಾಲ್ ಕರ್ನಾಟಕ ಬಗ್ಗೆ ಹೇಳಿದ್ವಿ. ಇಂಥವ್ರು ಕೊಟ್ಟರೆ ಇದು ಲಾಭ ಆಗುತ್ತೆ, ಇದು ಅನುಕೂಲ ಆಗುತ್ತೆ ಈ ಜಿಲ್ಲೆಗೆ, ಆ ಸಮುದಾಯಕ್ಕೆ, ಈ ಭಾಗಕ್ಕೆ, ಅಷ್ಟನ್ನು ನಾವು ಹೇಳಿದ್ವಿ. ಇವರಿಗೆ ಅವ್ರಿಗೆ ಅಂತ ಹೇಳಿಲ್ಲ. ಯಾರು ಕೊಟ್ಟರೆ ಏನಾಗುತ್ತೆ, ಪ್ಲಸ್ಸು ಮೈನಸ್ ಅಷ್ಟು ಮಾತ್ರ ನಾವು ಹೇಳಿದ್ವಿ. ನೋಡಿ, ಇವಾಗ ಅದೆಲ್ಲ ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಆ ಕಾರಣದಿಂದ ಅದ್ರ ಬಗ್ಗೆ ನಾನೇನು ಮಾತಾಡ್ತಕ್ಕಂಥದ್ದಕ್ಕೆ ಅವಶ್ಯಕತೆ ಇಲ್ಲ.